ಇಲ್ಲಣ್ಣ, ನನಗೆ ಇಲ್ಲಿ ಇರಲು ಮನಸ್ಸೇ ಇಲ್ಲ ಅಣ್ಣ. ನಾನು ನಿನ್ ಜೊತೆ ಬಂದ್ಬಿಡ್ತೀರಣ್ಣ. ಯಾಕಮ್ಮ ಅಳುತ್ತಿರುವೆ? ನಾನು ಬಂದಿದ್ದೇನೆ ಅಣ್ಣ. ಹಾಗಲ್ಲಣ್ಣ, ಈ ಮನೆಯಲ್ಲಿ ಯಾರು ಮನುಷ್ಯತ್ವನವರೇ ಇಲ್ಲ, ಎಲ್ಲ ರಾಕ್ಷಸರು ಅಷ್ಟೇ. ಇಲ್ಲ, ಕಟ್ಟಿಕೊಂಡ ಗಂಡನು ಕೂಡ ಹೆಂಡತಿಯನ್ನು ಮತ್ತೊಬ್ಬರಿಗೆ ಬಿಟ್ಟುಕೊಡಲು ಹೇಸೋದಿಲ್ಲ ಆ ಪಾಪಿ. ಮಾನವನ್ನು ಕಳೆದುಕೊಳ್ಳುತ್ತ ಬದಲು ಸಾಯೋದೇ ಲೇಸು ಅಣ್ಣ. ಅಣ್ಣ, ನಾನು ನಿನ್ ಜೊತೆ ಬಂದ್ಬಿಡ್ತೀನಿ ಅಣ್ಣ. ನೀನು ಕರೆದುಕೊಂಡು ಹೋಗಿ ಈ ನಿನ್ನ ತೆಗಿಗೊಂದು ತುತ್ತು ಅನ್ನಾದ್ರೂ ಹಾಕಣ್ಣ, ಇಲ್ಲಂತ ಮಾತ್ರ ಹೇಳ್ಬೇಡ ಅಣ್ಣ. ನೀನೇನಾದ್ರೂ ನನ್ನನ್ನು ಇಲ್ಲೇ ಬಿಟ್ಟು ಹೋದ್ರೆ ನನ್ನ ವಿಷ ಕುಡಿದು ಸತ್ತು ಹೋಗ್ತೀನಿ. ಎಂತ ಮಾತನಾಡಿ ಬಿಟ್ಟಿ ಅಮ್ಮ, ಎಂತ ಮಾತನಾಡಿ ಬಿಟ್ಟಿ. ನಾನು ಮುಳ್ಳು ಅನ್ನವನ್ನು ನಿನಗೆ ಇಟ್ಟು ಜೋಪಾನ ಮಾಡಿದೆ ತಂಗಿ, ಜೋಪಾನ ಮಾಡಿದೆ. ನನ್ನ ತಂಗಿ ನೆಲದ ಮೇಲೆ ನಡೆದರೆ ಕಾಲಿಗೆ ಮಣ್ಣು ಹತ್ತದೆಂದು ತಿಳಿದು ನನ್ನ ಹೆಗಲ ಮೇಲೆ ಕುಂಡಿಸಿಕೊಂಡು ನಿನ್ನ ಜೋಪಾನ ಮಾಡಿದೆ ಅಮ್ಮ, ಜೋಪಾನ ಮಾಡಿದೆ. ತಂಗಿ, ನಿನಗೆ ವಿಷ ಹಾಕಿ ಸಾಯಿಸಲೇನಮ್ಮ, ವಿಷ ಹಾಕಿ ಸಾಯಿಸಲೇನು ತಂಗಿ. ನಿನಗೆ ವಿಷ ಹಾಕುವುದು ಒಂದು, ನನ್ನ ಹೆತ್ತಮ್ಮನಿಗೆ ವಿಷ ಹಾಕುವುದಮ್ಮ ಒಂದೇ. ಅಳ್ಬೇಡಣ, ಅಳ್ಬೇಡ. ಈ ನಿನ್ನ ತಂಗಿ ನಿನ್ ಮುಂದೆನೆ ಈ ರೀತಿ ಮಾತನಾಡಿದ್ಲಲ್ಲ ಅಣ್ಣ. ಸಂಕಟದಿಂದ ಸಾಯ್ತಾ ಇದೆಯಾ ನೀನೇ ಅಣ್ಣ. ದಯವಿಟ್ಟು ನನ್ನ ಕ್ಷಮಿಸು. ಯಾಕಂದ್ರೆ ಮಾನಕ್ಕಿಂತ ಮರ್ಯಾದೆ ಲೇಸು, ಮಾನ ಹೋಗಿಂತ ಮೊದಲು ಸಾಯದೆ ಲೇಸಲ್ವೇನಣ್ಣ. ಅಳಬೇಡಮ್ಮ, ಅಳಬೇಡ. ಎಂತ ಕಷ್ಟ ಬಂದರೂ ಎದೆಗೊಂಡು ಬಾಳಬೇಕು. ನಾಗರಾಜ, ಏ ನಾಗರಾಜ, ಹೊರಗೆ ಬಾರಲೇ ಹೇಳಿ. ಏನುಲೇ ಬಡ ಭಿಕಾರಿ, ಏಕವಚನ ಆಗರ್ಭ ಶ್ರೀಮಂತನಿಗೆ ಮಾತಾಡ್ತಿರುವ್ಯಾ? ಏಕವಚನದಿಂದ ಮಾತಾಡೋದು ನಿನ್ನ ಪುಣ್ಯ. ನನ್ನ ತಮ್ಮನಿದ್ದರೆ ಅವನ ಮೆಟ್ಟುವ ಚಪ್ಪಲಿ ಕೊಬ್ಬಿದ ಕುಣ್ಣಿ, ನನಗೆ ಚಪ್ಪಲಿ ಮಾತಾಡುವ್ಯಾ? ಲೇ ಪ್ರೇಮ, ತೋಳು ಬಾ. ಈ ಕೋಲಿನಿಂದ ಇವನಿಗೆ ಸೊಕ್ಕು ಹಿಡಿದು ಕೊಬ್ಬನ್ನು ಬಿಡಿಸಿ ಬಿಡುತ್ತೇನೆ. ರಾಜ್ಯ ರಾಗಿನ ಬುದ್ಧಿ ಉಂಡು ಕುರಿ ಹಾಲ ಕುಡಿದ ದೇಹವಿದು. ನೀನೆಷ್ಟು ಹೊಡೆದರೆ ಮಗನೇ ನನ್ನ ಕೂದಲ ಕೂದಲ ಎಚ್ಚರ. ಮಾಡಿಕೊಂಡ ಹೆಂಡತಿಯನ್ನು ಇನ್ನೊಬ್ಬರ ಜೊತೆ ಕೊಂಡಿದ್ದೀವಿ ನಾನು ಇದಾಡು ಅಂತ ಹೇಳುತ್ತಿರುವಲ್ಲ. ನೀನೊಬ್ಬ ಗಂಡಸನೇ ದೇಶಿ ಗಂಡಸು. ಗಂಡಸ ಆಗಿದ್ದ ಕಾರಣಕ್ಕಾಗಿ ನಿಮ್ಮಂತ ಆಳುಗಳ ಮೇಲೆ ಸವಾರಿ ಮಾಡುತ್ತೇನೆ. ಮುಚ್ಚಿದ ಬೂದಿಯನ್ನು ಆ ಗಾಳಿ ಆಡಿಸಿ ಒತ್ತಿ ಬೆರೆಯುತ್ತಿದ್ದ ಬೆಂಕಿಯನ್ನು ಚಾತಿ ನನ್ನನ್ನು ಹೊಡಿಬೇಡಿ, ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ಬಿಟ್ಟು ಬಿಡಿ. ಏನೇ ನಿಮ್ಮಣ್ಣ ದೇವ್ರು ಅಂತ ಹೇಳ್ತಾ ಇದೆಯಲ್ಲ, ನಿಮ್ಮಣ್ಣ ದೇವ್ರಾದ್ರೆ ನಾವು ದೇವುಗಳಂತ ತಿಳ್ಕೊಂಡೆ ಏನೇ? ಅಣ್ಣ ಹೊಡಿಯಣ್ಣ, ಇವನ ಮೈ ತುಂಬಾ ಬಾಸುಂಡಿ ಬರೀತಾರ, ಹೊಡೆ. ಇವಳ ಕಣ್ಣಲ್ಲಿ ರಕ್ತ ಬರಬೇಕು. ಲೇ ನಾಗರಾಜ, ಧರ್ಮದ ದೊರೆಯ
ದೇವರಂತಿರುವ ನನ್ನಣ್ಣನನ್ನು ಚಾಟಿಯಿಂದ ಹೊಡೆಯುತ್ತಿರುವೆಯಲ್ಲ, ಎಷ್ಟಿರಬೇಕು ಮಗನೇ ನಿನಗೆ ಸೊಕ್ಕು? ಲೇ ನಾಗರಾಜ, ಈಗ ನಾನು ಮನಸ್ಸು ಮಾಡಿದರೆ ಇದೇ ಚಾಟಿಯಿಂದ ನಿನ್ನ ದೇಹದ ಮೇಲೆ ರಕ್ತ ಬರುವ ತನಕ ಹೊಡೆಯಬಲ್ಲೆ. ಆದರೆ ನಾನು ಆ ರೀತಿ ಮಾಡುವುದಿಲ್ಲ. ಏಕೆಂದರೆ ಸೊಕ್ಕಿನ ಅಟ್ಟಹಾಸದ ಅರಮನೆಯಲ್ಲಿ ಮೆರೆಯುತ್ತಿರುವ ನಿಮ್ಮಿಬ್ಬರಿಗೂ ಬುದ್ಧಿ ಕಲಿಸಲು ಆ ಭಗವಂತ ನನಗೊಂದು ದಾರಿಯನ್ನೇ ತೋರಿಸಿದ್ದಾನೆ. ನಾನು ಅದರಂತೆ ನಡೆದುಕೊಳ್ಳುವೆ. ಏ ಪ್ರೇಮ, ಏನು ಮುಖ ನೋಡುವೆ? ಮುಂದೆ ಬಾರೆ. ಲೇ ನಾಗರಾಜ, ಅಂದು ನೀನು ಕುತಂತ್ರದಿಂದ ನನ್ನ ತಂಗಿ ಕೊರಳಿಗೆ ತಾಳಿ ಕಟ್ಟಿದೆ. ಇಂದು ನಾನು ರಾಜಾರೋಷವಾಗಿ ನಿನ್ನ ತಂಗಿ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ತಡೆಯುವ ಧೈರ್ಯ ನಿನ್ನಲ್ಲಿದ್ದರೆ ತಡೆ ಮಗನೇ. ಅಣ್ಣ, ತಿನ್ನಲು ಅನ್ನ ಇರದ ಬಿಕಾರಿಗೆ ನಮ್ಮ ತಂಗಿ ಕೊರಳಿಗೆ ತಾಳಿ ಕಟ್ಟುತ್ತಿರೋದು ನೋಡಿಕೊಂಡು ನಿಂತಿರುವೆಯಲ್ಲ, ನಿನಗೆ ಬುದ್ಧಿ ಇಲ್ಲವೇನು? ಬಸವರಾಜ್, ನಿಮ್ಮ ಅಣ್ಣನಿಗೆ ಈ ಪರಶುರಾಮನನ್ನು ಎದುರಿಸುವ ಧೈರ್ಯವಿಲ್ಲ. ಏಕೆಂದರೆ ಪಾಪ ಮಾಡಿದವನಿಗೆ ಅಂಜಿಕೆ ಇರುತ್ತದೆ. ನಾವು ನೋಡು, ಯಾರಿಗೂ ಪಾಪ ಮಾಡಿಲ್ಲ, ಅದಕ್ಕಂತೆಯೇ ಹುಲಿಯಂತೆ ಗರ್ಜಿಸುತ್ತಿರುವುದು. ಸಾಕು ಮಾಡೋ ನಿನ್ನ ಪೌರೌಷ್ಯವನ್ನು. ನೀನು ಹುಲಿ ಆದ ತಕ್ಷಣ ನಾವು ಇಲಿಯಾಗಿ ಗೂಡು ಸೇರಿಕೊಳ್ಳುತ್ತೇವೆ ಎಂದು ತಿಳಿದಿರುವೆಯಾ? ಹಂಗೆ ಕಿತ್ತೊಮ್ಮೆ ಸಾಕಮ್ಮ ನಿನ್ನ ಕತ್ತಲ್ಲಿರೋ ತಾಳಿನನ್ನು. ಅಣ್ಣ, ಈ ತಾಳಿಯನ್ನು ಕೇಳಕ್ಕೆ ನನಗೆ ಆಗ್ತಾ ಇಲ್ಲಣ್ಣ. ಈ ತಾಳಿಯಲ್ಲಿ ಯಾವುದೋ ಶಕ್ತಿ ಅಡಗಿದೆ ಅಣ್ಣ. ಹೌದು ಪ್ರೇಮ, ಆ ತಾಳಿಯಲ್ಲಿ ಶಕ್ತಿ ಅಡಗಿದೆ. ನಾನು ಬಲವಂತದಿಂದ ತಾಳಿ ಕಟ್ಟಿರಬಹುದು, ಆದರೆ ಆ ಬ್ರಹ್ಮನ ಬರವಣಿಗೆಯಲ್ಲಿ ನಾವಿಬ್ಬರು ಇದೇ ರೀತಿ ಗಂಡ ಹೆಂಡತಿ ಆಗಬೇಕೆಂದು ಬರೆದಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದೇಕೆ ಸಾಧ್ಯವಿಲ್ಲ? ನೀನು ಕಟ್ಟಿರುವ ತಾಳಿಯನ್ನು ನಾನು ಕಿತ್ತು ಲೇ ಬಸವರಾಜ, ತಾಳಿಗೆ ಕೈ ಹಾಕಿ ನೋಡು ಮಗನೇ. ಕೈ ಹಾಕಿದ ಮರುಕ್ಷಣವೇ ನಿನ್ನ ಕೈಯನ್ನು ಕತ್ತರಿಸಿ ನಿನ್ನ ಬಿಸಿಯ ರಕ್ತವನ್ನು ಕುಡಿಯದಿದ್ದರೆ ನಾನು ಹೃದಯವಂತ ಮುತ್ತಣ್ಣನ ತಮ್ಮನೇ ಅಲ್ಲ. ಬಸವರಾಜ್, ದೂಡಿಕೆ ಅನಾಹುತವನ್ನು ಮೈ ಮೇಲೆ ತೆಗೆದುಕೊಳ್ಳಬೇಡ. ಮನೆಗೆ ಹೋಗು, ಒಳಗೆ ಹೋಗು. ತಂಗಿ, ನೀನು ಇನ್ನು ಯಾವುದಕ್ಕೂ ಹೆದರಬೇಡ, ಧೈರ್ಯದಿಂದಿರು. ಒಳಗೆ ನಡಿಯಮ್ಮ. ನಾಗರಾಜ, ನನ್ನ ತಂಗಿಯನ್ನು ಮದುವೆಯಾಗಿ ನನ್ನನ್ನು ಮನೆಯ ಹಾಳಾಗಿ ಮಾಡಿಕೊಂಡೆಯಲ್ಲ, ಅದು ನಿನ್ನ ಕಾಲ. ಹಾಳಾಗಿದ್ದ ನಮ್ಮಣ್ಣನನ್ನು ನಿನ್ನ ಕಣ್ಣು ಎದುರಿಗೆ ಅರಸನಾಗಿ ಮಾಡಿ ನಿನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿ ಕರೆದುಕೊಂಡು ಹೋಗುತ್ತಿರುವೇನಲ್ಲ, ಇದು ನನ್ನ ಕಾಲ. ಹೇಗಿದೆ ಮಗನೇ? ಏಟಿಗೆ ಎದುರೇಟು. ಏನನ್ನ ನಮ್ಮ ಮನೆಗೆ ಬಂದು ನಮ್ಮನ್ನೇ ಎದುರಿಸಿ ಹೋದಲ್ಲನ್ನ ಆ ಬಡವಿಕಾರಿ ಪರುಷ. ಬಸವರಾಜ್, ಇಂದು ಗೂಳಿ ಅಂತಿ ನುಗ್ಗಿ ನಮ್ಮ ತಂಗಿಗೆ ಕರಳಿಗೆ ತಾಳಿ ಕಟ್ಟಿ ಕರೆದುಕೊಂಡು ಹೋದನಲ್ಲ ಪರಶುರಾಮ್ಯ. ಕಾದಿದೆ ಮುಂದೆ ಕಾದಿದೆ ಮಗನೇ ನಿನಗೆ ಮಾರಿ ಹಬ್ಬ.